ನಮಸ್ಕಾರ. ನಾನು ನಿಮ್ಮ ಅಂಬಿಕಾ. ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಸಂಕೇಶ್ವರದಿಂದ ಗೋಕಾಕ್‌ಗೆ ಮತ್ತು ಜೋಗ್ ಫಾಲ್ಸ್‌ಗೆ ಯಾವ್ಯಾವ ಊರಿಂದ ಎಷ್ಟೆಷ್ಟು ಪ್ರೈಸಿಗೆ ವಿಶೇಷವಾಗಿ ಒನ್ ಡೇ ಟೂರ್ ಪ್ಯಾಕೇಜನ್ನು NWKRTC ಅವ್ರ ಕಡೆಯಿಂದ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು, ಅದೇ ರೀತಿಯಾಗಿ ಇವತ್ತು ನಾನು ಸಿಗಂದೂರ್ಗೆ ಎಲ್ಲೆಲ್ಲಿಂದ ಅಂದರೆ ಯಾವ್ಯಾವ ಊರಿಂದ ಒನ್ ಡೇ ಟೂರ್ ಪ್ಯಾಕೇಜನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಮತ್ತು ಅದ್ರ ಪ್ರೈಸ್ ಎಷ್ಟು ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಸಿಗಂದೂರಲ್ಲಿ ಈಗ ನ್ಯೂ ಬ್ರಿಡ್ಜ್ ಓಪನ್ ಆಗಿದೆ. ಅಂದರೆ ಮುಂಚೆ ಎಲ್ಲ ನಾವು ಟೆಂಪಲ್ಗೆ ಹೋಗಬೇಕು ಅಂದರೆ ಲಾಂಚ್ನ ದಾಟ್ಬಿಟ್ಟೆ ಹೋಗಬೇಕಿತ್ತು, ಒಂದು ಬೋಟಲ್ಲಿ ರೈಡ್ ತೊಗೋಬೇಕಿತ್ತು, ಬೋಟಿಂದ ನೆಕ್ಸ್ಟ್ ಹೋಗಬೇಕಿತ್ತು. ಬಟ್ ಆದರೆ ಇವಾಗ ಆ ಥರ ಇಲ್ಲ. ಬ್ರಿಡ್ಜ್ ಹೊಸದಾಗಿ ಮಾಡಿರೋದ್ರಿಂದ, ಅದು ಕೇಬಲ್ ಬ್ರಿಡ್ಜ್ ಮಾಡಿರೋದ್ರಿಂದ ಸೊ ನಾವು ಹೋಗಬೇಕು ಅಂದರೆ ಆ ಬ್ರಿಡ್ಜ್ ಮೂಲಕನೇ ಇವಾಗ ಹೋಗಬೇಕು. ಸೊ ಆ ಬ್ರಿಡ್ಜ್ನ ವಿಶೇಷತೆ ಏನು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಈ ಕೇಬಲ್ ಬ್ರಿಡ್ಜ್ 2.1 ಕಿಲೋಮೀಟರ್ ಉದ್ದ ಹಾಗೂ 16 ಮೀಟರ್ ಅಗಲ ಇದು ದೇಶದ 2ನೇ ಅತಿ ದೊಡ್ಡ ಕೇಬಲ್ ಆಧಾರಿತ ಸೇತುವೆ ಆಗಿದೆ ಮತ್ತು ಇದು ಕರ್ನಾಟಕದ ಅತಿ ದೊಡ್ಡ ಒಳನಾಡು ಸೇತುವೆ ಕೂಡ ಆಗಿದೆ. ಈ ಕೇಬಲ್ ಬ್ರಿಡ್ಜ್ ಓಪನ್ ಆಗಿದ ನಂತರ NWKRTC ಅವ್ರ ಕಡೆಯಿಂದ ಸಿಗಂದೂರ್ಗೆ ಅಂತಲೇ ಹೇಳ್ಬಿಟ್ಟು ಹೊಸದಾಗಿ ಒಂದು ಟೂರ್ ಪ್ಯಾಕೇಜ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಹಿಂದಿನ ವಿಡಿಯೋದಲ್ಲಿ ನಾವು ನೋಡಿದ್ವಿ ಹುಬ್ಬಳ್ಳಿ, ಹಾವೇರಿ, ರಾಣೆಬೆನ್ನೂರಿಂದ ಜೋಗ್ ಫಾಲ್ಸ್ಗೆ ಒನ್ ಡೇ ಟೂರ್ ಪ್ಯಾಕೇಜ್ನ ಇಂಟ್ರೊಡ್ಯೂಸ್ ಮಾಡಿದರು. ಅದೇ ರೀತಿಯಾಗಿ ಈಗ ಹಾವೇರಿ ಮತ್ತು ರಾಣೆಬೆನ್ನೂರು, ಧಾರವಾಡದಿಂದ ಪ್ರತಿ ಭಾನುವಾರ ಸಿಗಂದೂರು ಶ್ರೀ ಚೌಡೇಶ್ವರಿ ದೇವಿ ದರ್ಶನಕ್ಕೆ ವಿಶೇಷವಾದ ಸಾರಿಗೆ ಸೌಲಭ್ಯವನ್ನು ಕಲ್ಪಿಸಲಾಗಿದೆ. ಇನ್ನು ನಾವು ಹಾವೇರಿಯಿಂದ ಸಿಗಂದೂರಿಗೆ ನೋಡೋದಾದರೆ ಬೆಳಿಗ್ಗೆ 7:30ಕ್ಕೆ ಹಾವೇರಿ ಬಸ್ ಸ್ಟಾಪಿಂದ ಹೊರಟು 11:30ಕ್ಕೆ ಸಿಗಂದೂರು ಚೌಡೇಶ್ವರಿ ಅಂದರೆ ಟೆಂಪಲ್ನ ರೀಚ್ ಆಗುತ್ತೆ. ಹೇಗೆ ನಾನು ಟೆಂಪಲಲ್ಲಿ ದರ್ಶನ ಎಲ್ಲ ನೀವು ತಗೊಂಡು ಅಲ್ಲಿಂದ 3:30ಗೆ ಹೊರಟ್ರೆ 7:30 ಅಷ್ಟೊತ್ತಿಗೆ ಹಾವೇರಿನ ನೀವು ರೀಚ್ ಆಗ್ತೀರಾ. ನಂತರ ರಾಣೆಬೆನ್ನೂರಿಂದ ನಾವು ನೋಡೋದಾದರೆ ಬೆಳಿಗ್ಗೆ 7:30ಗೆ ರಾಣೆಬೆನ್ನೂರು ಬಸ್ ಸ್ಟಾಪಿಂದ ಈ ಬಸ್ ಹೊರಟ್ಬಿಟ್ಟು 11 ಗಂಟೆ ಅಷ್ಟೊತ್ತಿಗೆ ಸಿಗಂದೂರನ್ನ ರೀಚ್ ಆಗುತ್ತೆ. ಹೇಗೆ ನಾನು ಟೆಂಪಲ್ನ ನೀವು ವಿಸಿಟ್ ಮಾಡ್ಕೊಂಡು ಅದೆಲ್ಲ ದರ್ಶನ ಆದಮೇಲೆ 3 ಗಂಟೆಗೆ ಅಲ್ಲಿಂದ ಹೊರಟ್ರೆ 6:30 ಅಷ್ಟೊತ್ತಿಗೆ ರಾಣೆಬೆನ್ನೂರನ್ನು ನೀವು ತಲುಪಿರ್ತೀರ. ಧಾರವಾಡದಿಂದ ಬೆಳಿಗ್ಗೆ 6:30ಕ್ಕೆ ಬಸ್ ಹೊರಟು 11:30 ಅಷ್ಟೊತ್ತಿಗೆ ಸಿಗಂದೂರು ಚೌಡೇಶ್ವರಿ ಟೆಂಪಲ್ ರೀಚ್ ಆಗುತ್ತೆ. ಏನು ದರ್ಶನ ತಗೊಂಡು 3:30ಗೆ ಅಲ್ಲಿಂದ ಹೊರಟ್ರೆ 8:15 ಅಂದರೆ ನೈಟ್ 8:15 ಅಷ್ಟೊತ್ತಿಗೆ ನೀವು ಪುನಃ ಧಾರವಾಡನ ರೀಚ್ ಆಗ್ತೀರಾ. ಬರೀ ರಾಣೆಬೆನ್ನೂರು, ಹಾವೇರಿ, ಧಾರವಾಡದಿಂದ ಅಂದರೆ ಈಗ ಗದಗ ಮತ್ತು ಹುಬ್ಬಳ್ಳಿಯಿಂದ ಕೂಡ ಈ ಟೂರ್ ಪ್ಯಾಕೇಜ್ನ ಅವರು ರಿಲೀಸ್ ಮಾಡಿದ್ದಾರೆ. ಹುಬ್ಬಳ್ಳಿಯಿಂದ ನೋಡೋದಾದರೆ 7:30ಕ್ಕೆ ಬಸ್ ಹೊರಡುತ್ತೆ ಹುಬ್ಬಳ್ಳಿ ಬಸ್ ಸ್ಟಾಪಿಂದ. 11 ಗಂಟೆ ಅಷ್ಟೊತ್ತಿಗೆ ಅಲ್ಲೇ ರೀಚ್ ಆಗಿಬಿಟ್ಟು ಒಂದು ದರ್ಶನ ಮುಗಿಸ್ಕೊಂಡು ಹೇಗೇನು ಅಲ್ಲಿಂದ ಹೊರಟು ಸಂಜೆ 9 ಗಂಟೆ ಅಷ್ಟೊತ್ತಿಗೆ ನಿಮಗೆ ಹುಬ್ಬಳ್ಳಿ ಬಸ್ ಸ್ಟಾಪ್ಗೆ ಡ್ರಾಪ್ ಮಾಡ್ತಾರೆ. ಗದಗಿಂದ ಆದರೆ ಬೆಳಗ್ಗೆ 6 ಗಂಟೆಗೆ ಈ ಬಸ್ ಇರುತ್ತೆ. ಇದೆಲ್ಲ ಟೂರ್ ಪ್ಯಾಕೇಜಸ್ಸು ಓನ್ಲಿ ಸಂಡೇ ಮಾತ್ರ ಅವೈಲೇಬಲ್ ಇರುತ್ತೆ. ಇಲ್ಲಿ ಸ್ಯಾಟರ್ಡೇ ಯಾವುದೂ ಇರೋದಿಲ್ಲ. ನಿಮಗೇನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಇಲ್ಲಿ ಮೇಲೆ ಕಾಣಿಸ್ತಾ ಇರೋಂಥ ನಂಬರ್ಗೆ ನೀವು ಕಾಲ್ ಮಾಡ್ಬೋದು. ಅವರು ಇನ್ಫಾರ್ಮೇಷನ್ನ ಕೊಡ್ತಾರೆ. ಇದು 455 ರೂಪೀಸ್ ಒಬ್ಬೊಬ್ರಿಗೆ ಆಗುತ್ತೆ. ಬಟ್ ಅದು ಡಿಪೆಂಡಿಂಗ್ ಅಪಾನ್ ನೀವು ಯಾವ ಡಿಸ್ಟಿಕ್ಕಿಂದ ಹೊರಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು. ಮತ್ತು ಇದರಲ್ಲಿ ಹೆಣ್ಮಕ್ಳಿಗೆ ಅಂದರೆ ಶಕ್ತಿ ಯೋಜನೆ ಅಡಿಯಲ್ಲಿ ಯಾವುದೇ ಬಸ್ ಫ್ರೀ ಹೆಣ್ಮಕ್ಳಿಗೆ ಇರೋದಿಲ್ಲ. ಎಲ್ಲರೂ ಇದಕ್ಕೆ ದುಡ್ಡು ಪೇ ಮಾಡಲೇಬೇಕು. ನಾವು ಇದನ್ನು ಟಿಕೆಟ್ ಹೇಗಪ್ಪ ಬುಕ್ ಮಾಡ್ಕೊಬೋದು ಅಂತ ಹೇಳಿದ್ರೆ KSRTC ಅವ್ರದ್ದು ಒಂದು ವೆಬ್ಪೇಜ್ ಇಲ್ಲಾಂದರೆ ಆ್ಯಪ್ ಇದೆ, ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ಹೋಗ್ಬಿಟ್ಟು ನೀವು ಯಾವ ಪ್ಲೇಸಿಂದ ಹೋಗ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ನೀವು ಸರ್ಚ್ ಕೊಡಬೇಕು. ಸೊ ನಾನಿಲ್ಲಿ ಫಸ್ಟು ನೋಡೋದಂದರೆ ಫ್ರಮ್ಮಲ್ಲಿ ಹಾವೇರಿ ಮತ್ತು ಟೂನಲ್ಲಿ ಸಿಗಂದೂರು ಅಂತ ಹಾಕ್ಬಿಟ್ಟು ನನಗೆ ಸಂಡೇ ಚೂಸ್ ಮಾಡ್ಕೊಂಡು ನೀವು ಇಲ್ಲಿ ಬೋರ್ಡಿಂಗ್ ಪಾಯಿಂಟು ಹಾವೇರಿ ಬಸ್ ಸ್ಟಾಪು, ಡ್ರಾಪಿಂಗ್ ಪಾಯಿಂಟ್ ಬಂದ್ಬಿಟ್ಟು ಸಿಗಂದೂರು, ಹೇಗೆ ಮತ್ತೆ ಪುನಃ ವಾಪಸ್ ಬರೋದು ಹಾವೇರಿಗೆ ಸಂಡೇ. ಸೊ ಇದು ಪ್ರೈಸ್ ಕೂಡ ನೀವು ನೋಡ್ಬೋದು, 475 ರೂಪೀಸ್ ಪರ್ ಹೆಡ್ ಆಗುತ್ತೆ. ಇದು ಕರ್ನಾಟಕ ಸಾರಿಗೆ ಮಾತ್ರ. ನೆಕ್ಸ್ಟು ರಾಣೆಬೆನ್ನೂರಿಂದ ಸಿಗಂದೂರಿಗೆ ನೋಡೋದಾದರೆ ಕರ್ನಾಟಕ ಸಾರಿಗೆ ಬಸ್ ಇರುತ್ತೆ. ಇಲ್ಲಿ 7:30ಕ್ಕೆ ನೆಕ್ಸ್ಟ್ ಸಂಜೆ ಬರೋದು 6:30 ಅಷ್ಟೊತ್ತಿಗೆ ಇಲ್ಲಿ 450 ರೂಪೀಸ್ ಇರುತ್ತೆ. ಹುಬ್ಬಳ್ಳಿಯಿಂದ ನೋಡೋದಾದರೆ ಬೆಳಿಗ್ಗೆ 7:30ಕ್ಕೆ ಹೋಗ್ಬಿಟ್ಟು ಸಂಜೆ 9 ಗಂಟೆ ಅಷ್ಟೊತ್ತಿಗೆ ರಿಟರ್ನ್ ಆಗುತ್ತೆ. ಇಲ್ಲಿ 620 ರೂಪೀಸ್ ಪರ್ ಹೆಡ್ ಆಗುತ್ತೆ. ಇದು ಸಹ ಕರ್ನಾಟಕ ಸಾರಿಗೆ ಬಸ್. ಧಾರವಾಡಿಂದ 6:00ಗೆ ಹೋಗ್ಬಿಟ್ಟು ಬೆಳಗ್ಗೆ 6:30 ಅಷ್ಟೊತ್ತಿಗೆ ಹೊರಡುತ್ತೆ ಮತ್ತು ಸಂಜೆ ರಿಟರ್ನ್ ಆಗೋದು 8:15 ಅಷ್ಟೊತ್ತಿಗೆ ರಿಟರ್ನ್ ಆಗುತ್ತೆ.
ಇಲ್ಲಿ 850 ರುಪೀಸ್ ಪರ್ ಹೆಡ್ ಇರುತ್ತೆ. ಬಟ್ ಇಲ್ಲಿಂದ ಬಸ್ ಬಂದ್ಬಿಟ್ಟು ರಾಜಹಂಸ ಎಕ್ಸಿಕ್ಯೂಟಿವ್ KSRTC ಅಂದರೆ ಕರ್ನಾಟಕ ಸಾರಿಗೆ ಬಸ್ ಇಲ್ಲಿ ಅವೈಲಬಲ್ ಇಲ್ಲ. ಗದಗಿಂದ ಕೂಡ ನೋಡ್ಬೋದು, ಬೆಳಗ್ಗೆ 6 ಗಂಟೆಗೆ ಹೊರಟ್ಬಿಟ್ಟು ಸಂಜೆ 6 ಗಂಟೆ ಅಷ್ಟೊತ್ತಿಗೆ ಮತ್ತೆ ರಿಟರ್ನ್ ಆಗುತ್ತೆ. ಇಲ್ಲಿ 700 ರುಪೀಸ್ ಪರ್ ಹೆಡ್ ಇರುತ್ತೆ. ಇದು ಕರ್ನಾಟಕ ಸಾರಿಗೆಯ ಕಡೆಯಿಂದ. ಸೊ ಮುಂದಿನ ವಿಡಿಯೋದಲ್ಲಿ ನಾನು ಯಲ್ಲಾಪುರ, ಶಿರ್ಸಿ, ಸಿದ್ದಾಪುರದಿಂದ ಕೂಡ ಜೋಗ್ ಫಾಲ್ಸ್ ಮತ್ತು ಸಿಗಂದೂರಿಗೆ ವಿಶೇಷವಾಗಿರ್ತಕ್ಕಂಥ ಒನ್ ಡೇ ಟೂರ್ ಪ್ಯಾಕೇಜ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಆ ಡೀಟೇಲ್ಸ್ನ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ.